ಬಂದಂಥ ಎಲ್ಲ ಪತ್ರಿಕಾ ವರದಿಗಾರರು ಮತ್ತು ಟಿವಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಧನ್ಯವಾದ ಅನ್ನೋದಕ್ಕೆ. ಈ ಪತ್ರಿಕಾಗೋಷ್ಠಿಯ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ. ಇದರಲ್ಲಿ ನಾವೆಲ್ಲ MLAಗಳು ನಮಗೆ ಬೆಂಗಳೂರಿನಲ್ಲಿ ಲೆಜಿಸ್ಲೇಟಿವ್ ಹೌಸ್ ಅಂತ ಒಂದು ಕೊಠಡಿಯನ್ನು ಕೊಡ್ತಾರೆ ಮತ್ತು ನಮ್ಮ ಕೆಲಸ ನಾವಲ್ಲಿ ಇರ್ತೇವೆ. ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ವಿಧಾನಸೌಧದೊಳಗೆ ಹೋಗ್ತೇವೆ, ಅಲ್ಲಿ ಅಧಿವೇಶನ ಆಗ್ತದೆ. ಈಗ 2 ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ MLAಗಳ ರೂಮಿಗೆ ಹೋದರೆ ಔಟ್ಸೈಡಲ್ಲಿ ಒಂದು ಪ್ಯಾಡ್ಲಾಕ್ ಇರ್ತದೆ. ಪ್ಯಾಡ್ಲಾಕ್ ಒಳಗಿನ ರೂಮಿಗೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಎಲ್ಲ ಇರ್ತದೆ. ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗೆ. ನಾವು ಯಾರು ಸಹ ಅದನ್ನು ಕೇಳಲಿಲ್ಲ, ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ. ಅಲ್ಲಿ ವಿಧಾನಸೌಧದಲ್ಲಿ ನಾವು LH ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ನ ಕರೆದು ಕೇಳಿದಾಗ ನೀವು ಇದನ್ನು ಯಾಕೆ ಹಾಕಿದ್ರಿ, ಇದು ಉಪಯೋಗ ಆಗ್ತಾ ಇಲ್ಲ, ಸ್ಮಾರ್ಟ್ ಲಾಕ್ ಏನು ಅಗತ್ಯ ಏನು, ಹೊರಗೆ ಪ್ಯಾಡ್ ಲಾಕ್ ಇದೆ, ಒಳಗೆ ನೀವು ಸ್ಮಾರ್ಟ್ ಲಾಕ್ ಹಾಕಿದ್ದೀರಿ ಯಾಕಂತ ಕೇಳಿದ್ರೆ ಇಲ್ಲ, ಅದು ಸ್ಪೀಕರ್ ಅವರ ಆಫೀಸಿಂದ ನಮಗೆ ಸೂಚನೆ ಬಂದಿದೆ ಅನ್ನುವಂಥದ್ದು ಹೇಳಿದರು. ನಮ್ಮಲ್ಲಿ ಬೆಡ್ಶೀಟು, ಕರ್ಟನ್ನು, ಪಿಲ್ಲೋ ಯಾರು ಹೇಳಲಿಲ್ಲ ಚೇಂಜ್ ಮಾಡಿ ಅಂತ. ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ನಮ್ಮ LH ಅಲ್ಲಿರುವಂಥ ಕಾರ್ಗಳು, ವಿಧಾನಸೌಧದಲ್ಲಿರುವಂಥ ಕಾರ್ಗಳು ಎಲ್ಲ ಅಪೋಲ್ಸ್ಟ್ರಿಗಳನ್ನು ಚೇಂಜ್ ಮಾಡಿದ್ದಾರೆ. ಎಲ್ಲ ಅಪೋಲ್ಸ್ಟ್ರಿಗಳು ಚೇಂಜ್ ಆಗಿದೆ. ಸೀಟ್ ಕವರು ಅದು ಇದು ಎಲ್ಲದು ಚೇಂಜ್ ಆಗಿದೆ. ನಮ್ಮ ಒಂದು MLAಗಳ ರೂಮಲ್ಲಿ ಒಂದು ಸ್ಮಾರ್ಟ್ ಇದನ್ನು ಹಾಕಿದ್ದಾರೆ, ಏನೋ ಲಾಕರ್, ಸ್ಮಾರ್ಟ್ ಲಾಕರ್ ಹಾಕಿದ್ದಾರೆ. ನಾವ್ಯಾರು ಕೇಳಲಿಲ್ಲ. ಸ್ಮಾರ್ಟ್ ಲಾಕರ್ ಎಲ್ಲ ರೂಮಲ್ಲಿ ಒಂದೊಂದು ಇಟ್ಟಿದ್ದಾರೆ. ಇದನ್ನು ನಾವು ಮಾರ್ಕೆಟ್ನಲ್ಲಿ ಎಷ್ಟುಂಟಂತ ನೀವು ಆನ್ಲೈನಲ್ಲಿ ನೋಡಿದರೆ ಅದರ ರೇಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಸ್ಮಾರ್ಟ್ ಡೋರ್ ಲಾಕ್ಸಿಗೆ ಗೌರ್ಮೆಂಟಿಂದ ಕೋಟ್ ಏನು ತಗೊಂಡಿದ್ದಾರೆ, ಇವರು ಹಾಕಿದ್ದಾರೆ 49,000 ಹಾಕಿದ್ದಾರೆ. ನೀವು ಮ್ಯಾಕ್ಸಿಮಮ್ ಮಾರ್ಕೆಟಲ್ಲಿ ನೀವು ಹೋಗಿ ಗೂಗಲಲ್ಲಿ ಅಥವಾ ಆನ್ಲೈನ್ ಆಗಿ ನೀವು ಪರ್ಚೇಸ್ ಮಾಡಲಿಕ್ಕೆ ಅಮೆಝಾನ್ ಬೇರೆ ಬೇರೆ ನೋಡಿದರೆ 16,600 ರೂಪಾಯಿ ಇದೆ ಈ ಲಾಕ್ಸಿಗೆ. ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನು ಹಾಕಿದ್ದಾರೆ, ಸೇಫ್ ಲಾಕರ್ಸ್, ಅದಕ್ಕೆ 35,000 ಗೌರ್ಮೆಂಟ್ ಕೊಟ್ಟಿದೆ ಇವರು ಹಾಕಿದ್ರಲ್ಲಿ. 8,100 ರೂಪಾಯಿ ಮಾರ್ಕೆಟಲ್ಲಿ ಹೊರಗಡೆ ಸಿಗ್ತದೆ. ಎನರ್ಜಿ ಸೊಲ್ಯೂಷನ್ಸ್, ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದ್ದಾರೆ 19,500 ರೂಪಾಯಿ. ಅದಕ್ಕೆ ಗೌರ್ಮೆಂಟ್ ರೇಟು, ಮಾರ್ಕೆಟಲ್ಲಿ 30,000ಕ್ಕೆ ಸಿಗ್ತದೆ. ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ 30,000. 90,500 ಗೌರ್ಮೆಂಟ್ ಕೋಟ್. ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ರೇಟ್ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ 30,000ಕ್ಕೆ ಸಿಗ್ತದೆ. ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ 65,000 ಇದೆ. ಮಾರ್ಕೆಟ್ ಅಲ್ಲಿ 16,000ದಿಂದ ಮ್ಯಾಕ್ಸಿಮಮ್. ಬೇರೆ ಬೇರೆ ಟೈಪ್ ಇದೆಲ್ಲ ಹೈಫೈ ಎಲ್ಲ ನೋಡಿದ್ರು ಸಹ ಒಂದು 53,000ಕ್ಕೆ ಬರ್ತದೆ ಮ್ಯಾಕ್ಸಿಮಮ್. ಇದೆಲ್ಲ ಸಾಧಾರಣ ಸ್ಮಾರ್ಟ್ ಡೋರ್ ಲಾಕ್ಸ್, ಸ್ಮಾರ್ಟ್ ಲಾಕರ್ಸು, ಸ್ಟೇನ್ಲೆಸ್, ಇದೆಲ್ಲ 224 ನಂಬರ್ಸ್. ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ 224 ಇದನ್ನು ತಗೊಂಡಿದ್ದಾರೆ. ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ 123 ಇದೆ. ಇದನ್ನು ಬಿಟ್ಟು ಇದೆಲ್ಲ ಈ ಸ್ಮಾರ್ಟ್ ಲಾಕ್ ಕಂಪನಿ, ಆ ಕಂಪನಿದು ವಿಷಯ ಯಾವ್ದು ಸಹ ಇಲ್ಲ ನಮ್ಮ ಹತ್ರ, ಏನು ಸಹ ಕೊಡಲಿಲ್ಲ. ಅದರಲ್ಲಿ ಯಾವುದೇ ಮಾಹಿತಿ ಇಲ್ಲ ನಮ್ಗೆ ಯಾವ ಕಂಪನಿಯಿಂದ ತಂದಿದ್ದಾರೆ. ಹೇಳಿದ್ರೆ ಅಲ್ಲಿ ಹೀಗೆ ಮಾತಾಡೋ ಕುಡ್ಲದ ಮಂಗಳೂರು ಸೈಡ್ನವರು ಯಾರೋ ಆ ಮೂಲದವ್ರು ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ವಿನ ನಮಗೆ ಕರೆಕ್ಟ್ ಆದ ಒಪಿನಿಯನ್ ಎಷ್ಟು ಅವರಿಗೆ ಸಿಗ್ಲಿಲ್ಲ. ಪುಸ್ತಕ ಮೇಳ ಅಂತ ಮಾಡಿದರು. ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ವಿಷಯ ಅಂತ ಆಯ್ತು ನಮ್ಗೆ. ಪುಸ್ತಕ ಲೈಬ್ರರಿಯವರಿಗೆಲ್ಲ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ. ಖರ್ಚು ನೋಡಿದ್ರೆ 5 ದಿನ ಪುಸ್ತಕ ಮೇಳ ಮಾಡಿದ್ದಾರೆ. 4.5 ಕೋಟಿ, ಆಲ್ಮೋಸ್ಟ್ 1 crore a ಡೇ ಪುಸ್ತಕ ಮೇಳ ಮಾಡಿದ್ದಕ್ಕೆ. ಪುಸ್ತಕ ತಗೊಳ್ಳಿಲ್ಲ, ಪುಸ್ತಕ ಮೇಳ ಮಾಡಿದ್ದಕ್ಕೆ 4.5 crores for 5 days. ನೀವು ವಿಧಾನಸೌಧ ಒಳಗೆ ಹೋದ್ರೆ ಅವ್ರದ್ದು ಅಲ್ಲಿ ಕೂತ್ಕೊಳ್ಳುವಂಥದ್ದು ಮೇಲೆ ಏನಿದೆ ಅದರಲ್ಲೆಲ್ಲ ರೋಸ್ ವುಡ್ ಅಲ್ಲಿ BT ಅನ್ನೇನಂತ ಹೇಳ್ತೇವೆ, BT ಅಲ್ಲಿ ಪುನಃ ವಿಷಯ ಮಾಡಿದ್ದಾರೆ. ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನು ಸೌಂದರ್ಯೀಕರಣವನ್ನು ಮಾಡಿದ್ದಾರೆ.
ನಾವಿಲ್ಲಿ ಸಣ್ಣ ರೋಡಿಗೆ ಒಂದು ಗುಂಡಿ ತುಂಬಿಸಿಕೆ ತೋಡು ಆಗಿದೆ, ಅದನ್ನು ತೋಡು ಮಾಡಲಿಕ್ಕೆ ದುಡ್ಡು ಕೊಡಿ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಲ್ಲೆಲ್ಲಿ ಈಗ ಸರ್ಕಾರದಿಂದ ನಮಗೆ ಪಾಸ್ ಮಾಡಿದಾರಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ, ಯಾರದೇ ದುಡ್ಡು ಬರಲಿಲ್ಲ ಇಷ್ಟವರೆಗೆ, ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ, ದುಡ್ಡು ಬರ್ತಾನೆ ಇಲ್ಲ, ಪಾಸ್ ಆಗ್ತಾನೆ ಇಲ್ಲ. ನಿಮ್ಮತ್ತು ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದು ಇದೆಲ್ಲ ಇದೆ ಅಂತ, ಅದು ಬೇರೆನೇ ವಿಷಯ. ಫೈನಾನ್ಷಿಯಲ್ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದಂತ ಸ್ಟೇಟ್ ಗೌರ್ಮೆಂಟು, ಫಿಸಿಕಲ್ ಡಿಸಿಪ್ಲಿನ್ 5 ಪೈಸೆ ಇಲ್ಲ, ನಾವೆಲ್ಲ ಸಹ ಸಾಲದಲ್ಲಿದ್ದೇವೆ. ಇದರಲ್ಲಿ ಇವರಿಗೆ ಪರ್ಚೇಸಿಗೆ 4G ಎಕ್ಸಂಪ್ಷನ್ ಅನ್ನ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ 4G ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದಾರೆ. 4G ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲಾದ್ರೂ ಟೆಂಡರು ಅದು ಇದು ಎಲ್ಲದೂ ಇರ್ತದೆ. ಇದಕ್ಕೆ ಕೋರ್ಟ್ ತಗೊಳ್ತಾರೆ, ಯಾರಿಗೆ ಬೇಕಾದವ್ರಿಗೆ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಎಕ್ಸಂಪ್ಷನ್ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಎಕ್ಸಂಪ್ಷನ್ ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ಇದರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ, ಇದು ಏನೆಲ್ಲ ಆಗಿದೆ ಅನ್ನುವಂಥದ್ರ ಬಗ್ಗೆ. ಈ ಕೋಟ್ಯಾಂತರ ಖರ್ಚು ಮಾಡಿದ ಮರದ ಬಾಗಿಲು ನಾನು ಈಗ ಹೇಳಿದೆ, ರೋಸ್ವುಡ್ ಅಲ್ಲಿ ಮಾಡಿದಂತ ಬಾಗಿಲು, ಕಾರ್ಪೆಟಿಂಗ್ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ. ಕಾರ್ಪೆಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಿಟ್ಟಿದ್ದಾರೆ. ಈಗ ಇವರ ಮೇಲೆ ಇವರು ಗೌರ್ಮೆಂಟ್ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು, ಇವರನ್ನೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಅವರ ಕೈಗುಂಬೆಯಾಗಿ ಇಷ್ಟರವರೆಗೆ ವರ್ತಿಸ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ. ಈಗ ಸಿಚುವೇಶನ್ ಹೇಗಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ತೆಗೆದುಕೊಂಡು ಅವರಿಂದ ಪಾಸ್ ಮಾಡಿಕೊಂಡು ಆಮೇಲೆ ಇದೆಲ್ಲ ಮಾಡಬೇಕು. ಆ ರೀತಿಯ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಕರೆನ್ಸ್ ತಗೊಳ್ಳುವಂತ ವ್ಯವಸ್ಥೆನೇ ಇಲ್ಲ. ನಮ್ಮ ಡಿಮಾಂಡ್ ಏನಿದೆ, ಈ ರೀತಿಯ ಒಂದು ಸ್ಪೀಕರ್ನ ಸೀಟ್ ಏನಿದೆ, ಸಂವಿಧಾನಿಕ ಹುದ್ದೆ ಏನಿದೆ, ಇಲ್ಲಿರುವಂತ ಭ್ರಷ್ಟಾಚಾರದ ಮಾತುಗಳು ಏನು ನಮಗೆ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ಇದ್ರ ಬಗ್ಗೆ ಪ್ರೂಫು ಗೀಫು ಎಲ್ಲ ಇವ್ರು ಕೇಳಬೇಕಾಗ್ತದೆ. ಮೊದಲನೇದಾಗಿ ಸ್ಪೀಕರ್ ಆಫೀಸನ್ನ RTI ವ್ಯಾಪ್ತಿಯಲ್ಲಿ ತರಬೇಕು. ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು RTI ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು. RTI ವ್ಯಾಪ್ತಿಯಲ್ಲಿ ಇಲ್ಲ, ನಾವು ಪ್ರಶ್ನೆ ಹಾಕ್ಲಿಕ್ಕೆ ಒಂದು ಅಧಿಕಾರ ಇಲ್ಲ. ಇಷ್ಟ ತನಕ ಈ ರೀತಿಯ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿಯ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಹಾಕಿಸಿಕೊಂಡಂತ ಪ್ರಕರಣ ಇಷ್ಟವರೆಗೆ ಕರ್ನಾಟಕ ರಾಜಕಾರಣದಲ್ಲಿ ಆಗಲಿಲ್ಲ. ಹೀಗಾಗಿದೆ. ಮತ್ತೊಂದು ಎರಡನೇ ಡಿಮಾಂಡ್, ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದೆಲ್ಲ ಹಗರಣಗಳು ಏನು ಬರ್ತಾ ಇದೆ, ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ, ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜಿನ ಮೂಲಕ ಆಗಬೇಕು. 2023 ಜುಲೈಯಲ್ಲಿ ನಮ್ಮನ್ನ ಅಮಾನತ್ ಮಾಡಿದ್ರು, 10 ಜನರನ್ನ, ಬಿಜೆಪಿ ಶಾಸಕರನ್ನ ಅಮಾನನ್ನಾಯಿತು, ಮತ್ತೆ ಆಮೇಲೆ ಸರಿ ಮಾಡಿಕೊಂಡ್ರು. 2025 ಮಾರ್ಚ್ಗೆ 18 ಜನ ಶಾಸಕರನ್ನ ಅಮಾನತ್ ಮಾಡಿದ್ರು. ಅಮಾನತನ್ನ ಅವ್ರು ವಾಪಸ್ ತೆಗೆದುಕೊಂಡ ಸಂದರ್ಭದಲ್ಲಿ ಶಾಸಕರೆಲ್ಲ ಏನು ಹೇಳಿದ್ದಾರೆ, ಬಂದು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಯಾರೇ ಅವ್ರ ಹತ್ರ ಹೋಗಿ ತಪ್ಪಾಗಿದೆ ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಇಷ್ಟರವರೆಗೆ. ಹಿಸ್ ಆರ್ಡರ್ ಕೆನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಹೈಕೋರ್ಟಿಗೆ ಹೋದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗದೆ ಇದು ಹೋಗ್ತದೆ ಅನ್ನುವಂತ ಗೊತ್ತಿತ್ತು, ಅದನ್ನು ವಾಪಸ್ ತಗೊಂಡ್ರು. ಇದೆಲ್ಲ ಅದನ್ನ ನೋಡುವಾಗ ಇದನ್ನೆಲ್ಲ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಅನ್ನ ಅವ್ರು ಹೇಳಿದಾಗ ಕೇಳಿಕೊಂಡು ಅವರಿಗೆ ಬೇಕಾದಷ್ಟು ಹಣವನ್ನು ಗೌರ್ಮೆಂಟಿನ ತೆಗೆದುಕೊಂಡು 4G ಎಕ್ಸಂಪ್ಷನ್ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿವು ಎಲ್ಲರಿಗೆ ಸಿಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರೀತಿಯಲ್ಲಿ ಅಲ್ಲಿ ನಮ್ಮ ಲೌಂಜ್ ಏನಿದೆ, ಶಾಸಕರಿಗೆ ಕುಳಿತುಕೊಳ್ಳುವಂತ ವಿಧಾನಸೌಧ ಲೌಂಜ್ ಏನಿದೆ, ಅದನ್ನ ಇವರು ಆಲ್ಮೋಸ್ಟ್ ಮಸಾಜ್ ಪಾರ್ಲರ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಮಸಾಜಿಂಗ್ ಮೆಷಿನ್ ಎಲ್ಲ ತಂದಿಟ್ಟು ಅಲ್ಲಿ ಅವರ ಕಂಪನಿಯವರು ಬಂದು ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಕಂಪನಿಯವರು ಬಂದು ಆ ಮಸಾಜ್ ಮಾಡುವಂತ ಮೆಷಿನ್ ಅನ್ನ ಶಾಸಕರಿಗೆ ಮಾರ್ಕೆಟಿಂಗ್ ಮಾಡೋದು, ಮತ್ತೆ ಅಲ್ಲೇ 3-4 ಮೆಷಿನ್ ಅನ್ನ ಹಾಕಿ ಎಲ್ಲರಿಗೂ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿರುವಂತ ಎಲ್ಲರಿಗೂ ಸಹ ಫ್ರೀ ಫುಡ್ ಅಂತ ಮಾಡಿದ್ರು. ಫ್ರೀ ಫುಡ್ ಬಂದವರಿಗೆ ಎಲ್ಲರಿಗೂ ಫ್ರೀ ಫುಡ್, ನಮಗೂ ನಿಮ್ಗೆ ಎಲ್ಲರಿಗೂ ಸಹ ಅಲ್ಲಿ ಯಾರು ಒಳಗೆ ಕೊಡ್ತಾರೆ ಅವರಿಗೆ ಫ್ರೀ ಫುಡ್. ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಲ್ಲ.
ಸಬ್ಸಿಡೈಸ್ಡಾ ಅಥವಾ ಟೋಟಲಿ ಫ್ರೀಯಾ? ಟೋಟಲಿ ಫ್ರೀ ಆದರೆ ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ? ಗಂಧ ಗಾಳಿ ನಮಗೆ, ಯಾಕಂದರೆ ಆರ್ ಟಿ ವ್ಯಾಪ್ತಿಯಲ್ಲಿ ಇಲ್ಲ ಏನು ಸಹ. ಆರ್ ಟಿ ಐ ವ್ಯಾಪ್ತಿಯಲ್ಲಿ ಈಗ ಅದನ್ನು ತರಲೇಬೇಕು. ನಿಮ್ಮ ಪತ್ರಿಕೆಯಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದನ್ನು ಆರ್ ಟಿ ಐಗೆ ತರಲೇಬೇಕು. ಮತ್ತೆ ಸಿಟ್ಟಿಂಗ್ ಜಡ್ಜಿಂದ, ಯಾರು ಸಿಟ್ಟಿಂಗ್ ಜಡ್ಜ್ ಇದ್ದಾರೆ, ಒಬ್ರು ಒಳ್ಳೆ ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದರ ಎನ್ಕ್ವೈರಿ ಆಗಲೇಬೇಕು. ಇದು ನಮ್ಮ ಕೋರಿಕೆ. 4G ಎಕ್ಸಾಮ್ಷನ್ ಆಗಿದ್ದಂತೂ ನನಗೆ ಇನ್ನೂ ಅರ್ಥನೇ ಆಗ್ತಿಲ್ಲ. ಹೇಗೆ ಸೆಕ್ರೆಟರಿ ಅವರೊಂದಿಗೆ 4G ಎಕ್ಸಾಮ್ಷನ್ ಕೊಟ್ರಂತ, ಯಾಕೆ ಕೊಟ್ರಂತ? ಟೆಂಡರ್ ಕರಿಬೋದಿತ್ತಲ್ಲ, ಓಪನ್ ಆಗಿ ಮಾಡ್ಬೋದಿತ್ತು, ಓಪನ್ ಪ್ರೊಸೀಜರ್ ಅಲ್ಲಿ ಮಾಡ್ಬೋದಿತ್ತು. ಆ ರೇಟಿಗೂ ಈ ರೇಟಿಗೂ, ಮಾರ್ಕೆಟ್ ರೇಟಿಗೂ ಗೌರ್ಮೆಂಟ್ ಕೋರ್ಟಿಗೂ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ನಾನು ಖಾಲಿ ಮೇಲಿನ ಮೇಲೆ ಹೇಳ್ತಾ ಇದ್ದೇನೆ. ಎಲ್ಲರೂ ಚೇಂಜ್ ಮಾಡಿ ಕೊಡ್ತಾರೆ. ನಾನೀಗ ಒಂದು ಹೇಳಿದ್ರೆ ಇದು ಬಂದಿದೆ, ಸಿಟ್ಟಿಂಗ್ ಚೇರ್ಸ್ ಎಷ್ಟು ಬಂದಿದೆ ಈ ಆಫೀಸಲ್ಲಿ, ಹಿಂದೆ ಆರ್ಮ್ ಚೇರ್ಸ್ ಅಂತ ದೊಡ್ಡದು ಬರ್ತದಲ್ಲ, ಅದ್ರ ಆಫೀಸ್ ಅದು ಚೇರ್ಸ್ ಬಂದಿದೆ. ನನ್ನ ರೂಮಲ್ಲಿ 2 ಚೇರ್ ಇದೆ. ನನಗೆ ಯಾಕೆ ಚೇರ್ ಇದೆ ಅಂತ ಗೊತ್ತಿಲ್ಲ. ಎಲ್ಲ ಬಂದು ಹಾಕಿ ಇಟ್ಟು ಹೋಗ್ತಾರೆ. ಇರೋದು ಒಂದೇ ಮೇಲೆ. ಮತ್ತೆ ಈ ಕುಶನ್ ಚೇರ್ ಇತ್ತು, ಅದನ್ನು ತಗೊಂಡು ಹೋಗ್ತಾರೆ. ಈಗ ಮತ್ತೊಂದು ರೀತಿಯ ಚೇರನ್ನು ಒಳಗೆ ತಂದಿಟ್ಟಿದ್ದಾರೆ. ಎಲ್ಲ ಟೋಟಲ್ ಕರ್ಟನ್ ಗಿಟನ್ ನಿಮ್ಗೆ ಹೇಳಿದ್ರೆ ಪಟ್ಟ ಸಿಗ್ತದೆ. ನಮ್ಗೆ ಬೇಡ, ಅದು ಅಗತ್ಯನೇ ಇಲ್ಲ. ನಿಮ್ಮ ಬೆಡ್ಶೀಟನ್ನು ಡೈಲಿ ಇವರು ಚೇಂಜ್ ಮಾಡ್ತಾ ಕೂತ್ಕೊಳ್ತಾರೆ, ಹೊಸ ತಗೊಂಡು. ಅಗತ್ಯನೇ ಇಲ್ಲ, ನಾಟ್ ರಿಕ್ವೈರ್ಡ್. ನೀವು ಕರೆಕ್ಟಾಗಿ ನೀವು ವಿಧಾನಸೌಧದ ನನ್ನೊಟ್ಟಿಗೆ ಬಂದರೆ ನಾನು ಎಲ್ಲ ಚೌಡ್ ಕರ್ಕೊಂಡು ಹೋಗ್ತೇನೆ. ವರಾಂಡದಲ್ಲಿ ನಾಯಿ ತಿರುಗಾಡ್ತಾ ಇರ್ತದೆ ಆಚೆ. ಇವರು ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗೆ. ನಾಯಿಗಳು ಇನ್ನೂ ಸಹ, ನಾಟ್ ಜೋಕಿಂಗ್. ವರಾಂಡದ ಒಳಗೆ, LHನ ವರಾಂಡದ ಒಳಗೆ. ಅದರಲ್ಲಿ ಇವರು ಟೆನ್ಷನ್. ಎಲ್ಲರೂ ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆಯಲ್ಲೇ ಇದ್ದಾರೆ. ಬೇಗ ಬೇಗ ಪರ್ಚೇಸ್ ಮಾಡಬೇಕು, ಆದಷ್ಟು ಪರ್ಚೇಸ್ ಮಾಡಬೇಕು. ಡೆಕೋರೇಷನ್ ಅದು ಇದು ಏನು ಕೇಳಿದ್ರೆ ಇಮಿಡಿಯೇಟ್ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಇಮಿಡಿಯೇಟ್ ಆಗಿ ಆರ್ ಟಿ ಐ ವ್ಯಾಪ್ತಿಗೆ ತರಬೇಕು, ಎನ್ಕ್ವೈರಿನ ಆಗಬೇಕು. ಇದು ನಮ್ಮ ಡಿಮಾಂಡ್. ಯಾವುದು ಅಂದ್ರೆ ನಾವು ಆರ್ ಟಿ ಐ ಹಾಕಿದಾಗ ಆರ್ ಟಿ ಐ ಒಳಗೆ ಬರ್ತಾ ಇಲ್ಲ. ಇದು ಈ ಫಸ್ಟ್ ಡಿಫ್ರೆನ್ಸ್ ನಾನು ನಿಮ್ಗೆ ಹೇಳಿದೆ. ಉಳಿದದ್ದೆಲ್ಲ ಅದು ನೀವು ಟೋಟಲ್ ಕೋಟ್ಯಾಂತರದಲ್ಲಿ ಇರ್ಬೋದು, ಕೋಟ್ಯಾಂತರದಲ್ಲಿ ಇರ್ತದೆ. ಕೇಳ್ತೇವೆ, ಈಗ ಬರ್ತದೆ. ಈಗ ಅಧಿವೇಶನದಲ್ಲಿ ಕೇಳ್ತೇವೆ, ಬರ್ತದೆ. 100% ಚರ್ಚೆಗೆ ಬರ್ತದೆ. ಸದನದಲ್ಲಿ ಸಹ ಹಾಗೆ ಮಾತಾಡಬೇಕಾದ್ರೂ ಸಹ ಅವರಿಗೆ ಬೇಕಾದಂಥ ವಿಷಯ ಮಾತ್ರ ಮಾತಾಡ್ಲಿಕ್ಕೆ ಬಿಡುದು. ಮೂಡದ ವಿಷಯವನ್ನ ನಮಗೆ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಸರಿಯಾಗಿ. ಆ ಪರಿಶಿಷ್ಟ ವರ್ಗದ ಒಂದೇ ಅದೇನೆಲ್ಲ ಸ್ಕ್ಯಾಮ್ ಮಾಡಿದಾರೆ ಅದ್ರ ಬಗ್ಗೆ ಸಹ ಮಾತಾಡುವಾಗ ಅದನ್ನು ದಾರಿ ತಪ್ಪಿಸೋದು, ಕೋರ್ಟಲ್ಲಿದೆ ಅಂತ ಹೇಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಕೇಳಿದರೆ ನಾನು ದೊಡ್ಡ ಒಂದು ಸ್ಪೀಕರು, ನನಗೆ ಗೊತ್ತಿಷ್ಟು ನಿಮಗೆ ಸರ್ವಜ್ಞ ಸಿಂಡ್ರೋಮ್ ಅಂತ ಇದೆ ಕೆಲವರಿಗೆ. ಸರ್ವಜ್ಞರಿಗೆ ಎಲ್ಲ ತಿಳಿದಂಥ ವ್ಯಕ್ತಿ, ಎಲ್ಲ ಜೀವನವನ್ನು ನೋಡಿದವರು. ಇವರು ಕೆಲವರು ಅವರ ಹಾಗೆ ವರ್ತಿಸುವಂಥ ಪ್ರಯತ್ನ ಮಾಡ್ತಾರೆ, ಅದು ಆಗುವುದಿಲ್ಲ. ಇವರು ಪ್ರಿಯಾಂಕರ್ಗೆ ಇವರಿಗೆಲ್ಲ ಒಂದು ಸಮಸ್ಯೆ ಇದೆ. ಇವರಿಗೆ ಅವರು ಯೋಚನೆ ಮಾಡೋದು, ನಾವು ನಮಗೆಲ್ಲ ತಿಳಿದಿದೆ, ಎಲ್ಲ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ. ಅಂದರೆ ಉಳಿದವರೆಲ್ಲರೂ ಸಹ ಏನು ಗೊತ್ತಿಲ್ಲದಂಥ ರೀತಿಯಲ್ಲಿ ವರ್ತಿಸೋದು. ಅಂದರೆ ಮಾರಲಿ ನಾನೆಲ್ಲೋ ಬೇಗ ಅಪರ್ ಹ್ಯಾಂಡ್ ರೀತಿಯಲ್ಲಿ ಇದೇ ಎನ್ಕ್ವೈರಿ ಆಗಲಿ ಗೊತ್ತಾಗ್ತದೆ ಇವ್ರದ್ದೆಲ್ಲದು. ಈಗ ಇದರದ್ದು ಹೇಳಿದ್ರಿ, ಪುಸ್ತಕ ಮೇಳದ್ದು ಹೇಳಿದ್ರಿ, ಬಹಳ ಖರ್ಚಾಗಿದೆ ಅಂತ. ಆಮೇಲೆ ಹಿಂದೆ ಅವರ ಕೂತಿದ್ದ ಚೇರಿಗೆ ರೋಸ್ ಹುಟ್ಟುದು ಇದು ಆಗಿ ಬಹಳ ದಿವಸ ಆಯ್ತು. ಅವರು ಚೇಂಜ್ ಆಗಿ ಅಧಿವೇಶನ ನಡಿಬೇಕಾದ್ರೆ ಅದೆಲ್ಲ ಆಗಿ ಚೇಂಜಸ್ ಆಗಿ ಬಂದ. ಆಮೇಲೆ ಇದನ್ನು ಬಹಳ ದಿವಸ ಆಯ್ತು. ಈಗ ಯಾಕೆ ಹೇಳ್ತಾ ಇದ್ದೀರಿ ನೀವು? ಈಗ ಇದನ್ನ ಹಿಂದೆ ಬಂದಿದೆ ವಿಷಯ. ಇದು ಒಂದೊಂದಾಗಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ನಾವು ಟೆಂಡರಿಂಗ್ ಪ್ರೊಸೆಸ್ ಅಲ್ಲಿ ಆಗ್ತಾ ಇರುವಂತದನ್ನೇ ಯೋಚನೆ ಮಾಡಿ. ಒಂದು ದುಂದು ವೆಚ್ಚ, ಮೊದಲೇದು ದುಂದು ವೆಚ್ಚ, ಅದು ಅವಶ್ಯಕತೆ ಉಂಟಾ ಇಲ್ಲೋ ಅನ್ನೋದು ಮೊದಲ ಪ್ರಶ್ನೆ. ಆಯ್ತು, ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡಲಿಕ್ಕೆ ಗೌರ್ಮೆಂಟ್ ಇಂದ ಒಂದು ಪ್ರೊಸೀಜರ್ ಇದೆ, ಟೆಂಡರ್ ಕರಿಬೇಕು. ಒಂದು ದುಂದು ವೆಚ್ಚ, ಎರಡನೇದು ಅದರಲ್ಲಿ ಭ್ರಷ್ಟಾಚಾರ. ಟೆಂಡರ್ ಪ್ರೊಸೆಸ್ ನೀವು ಫೋನ್ ಮಾಡದೆ ಕರೆಕ್ಟಾಗಿ ನಿಮಗೆ ಬೇಕಾದಾಗೆ ಯಾರ್ಯಾರಿಗೆ ಕೊಟ್ಕೊಂಡು ತಿರುಗಿದ್ರೆ ಅಗತ್ಯತೆ ಇದ್ದಲ್ಲಿ ನನಗೆ ಅರ್ಥ ಆಗ್ತದೆ ಯಾವ ಅಗತ್ಯ ಉಂಟು. ನಂಗೆ ಸ್ಮಾರ್ಟ್ ಲಾಕ್ ಯಾಕೆ ಹಾಕಿದ್ದಾರೆ ಇನ್ನೂ ಗೊತ್ತಿಲ್ಲ. ನಾನು ಹೇಳಲಿಲ್ಲ, ನಾನು ಸರ್ಕಾರ ಹಣದ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದೆ ಫೈನಾನ್ಷಿಯಲಿ ಸರ್ಕಾರ ಮುಳುಗಿ ಹೋಗಿದೆ.
ಶ್ವೇತಪತ್ರವನ್ನು ಹೊರಡಿಸಿ ಅಂತ ಎಷ್ಟೋ ಸತಿ ಕೇಳಿದ್ದೇವೆ, ಹೊರಡಿಸ್ತೇ ಇಲ್ಲ. ಯಾವುದೇ ವರ್ಕಿಗೆ ದುಡ್ಡು ಕೊಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅವ್ರ ಹತ್ರ ದುಡ್ಡು ಇಲ್ಲ ಅವರೇ ಹೇಳಬೇಕು. ಹೌದು, ಅದೇ ನಮ್ಮದು ಅಬ್ಜೆಕ್ಷನ್. ನೀವು ಇಷ್ಟು ನಮಗೊಂದು ಸಣ್ಣ ರಸ್ತೆ ಮಾಡಲಿಕ್ಕೆ ನಾವು ಅಲ್ಲಿ ಹೋಗಿ ಖಾದರೇ ಹೇಳಿದ್ದು, ನನಗೆ ನೆನಪಿದೆ ಇನ್ನೂ ಸಹ, ಇದೇ ಸ್ಪೀಕರ್ ಖಾದರ್ ಅವರು ಹೇಳಿದರು, ನೀವು ಫೈಲನ್ನು ತೆಗೆದುಕೊಂಡು ಟೇಬಲಿಂದ ಟೇಬಲಿಗೆ ಹೋಗಬೇಕು. ಆಗ ಕೇಳಿದ, ಟೇಬಲಿಂದ ಕೆಳಗೆ ಸಹ ಕೊಟ್ಟು ನೋಡಿದ್ದಾರೆ, ಟೇಬಲಿಂದ ಮೇಲೆ ಸಹ ಇಟ್ಟು ನೋಡಿದ್ದಾರೆ, ವರ್ಕ್ ಬರ್ತಾ ಇಲ್ಲ ಅಂತ. ಕೆಲಸ ಯಾರಿಗೂ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸು ಅಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಹಳೆ ಬಿಲ್ಡೆ ಪೇಮೆಂಟ್ ಆಗಲಿಲ್ಲ. ಆದರೆ ಸ್ಪೀಕರ್ ಇದು ನಮ್ದೆಲ್ಲ ಕಾರ್ ನೋಡು, ಕೆಲವೆಲ್ಲ ಕಾರು ಗುಜರಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದಕ್ಕೆಲ್ಲ ಹೊಸ ಹೊಸ ಸೀಟ್ ಆಗಿದೆ, ಹೊಸ ಸೀಟ್ ಎಲ್ಲ ಕಾರುಗಳಿಗೆ. ನೀವು ಹೋಗಿ ನೋಡಿಬೇಕಾದ್ರೆ ನಾನು ತೋರಿಸ್ತೇನೆ, ಇದನ್ನು ಹೊಸ ಸೀಟ್ ಎಲ್ಲದಕ್ಕೆ. ಸ್ಪೀಕರ್ ಬಗ್ಗೆ, ಸ್ಪೀಕರ್ ಆಫೀಸಲ್ಲಿ ಆಗೋದು. ಮತ್ತೆ ಯಾರು ಸ್ಪೀಕರ್? ಸಾರಿ, ತಪ್ಪಾಯ್ತು, ನನಗೆ ಸ್ಪೀಕರ್ ಅಂತ ಹೇಳಿದ್ದೆ. ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್ ಪೋಸ್ಟಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ನಾವು ಆರ್ ಆಸ್ಕಿಂಗ್ ಫಾರ್ ಅ ಸಿಟ್ಟಿಂಗ್ ಜಡ್ಜು ಇದರ ಎನ್ಕ್ವೈರಿ ಮಾಡಬೇಕು. ಸತ್ಯಾಸತ್ಯತೆ ಹೊರಗೆ ಬರಲಿ, ಅವರಿಗೂ ಟೆನ್ಷನ್ ಇಲ್ಲ. ಇಲ್ಲದ್ರೆ ಹೇಳ್ತಾರೆ ಬಿ ಜೆ ಪಿಯವರಿಗೆ ಇರ್ತದೆ, ರಿಯಾಕ್ಷನ್ಸ್ ಇರ್ತದೆ. ಬಿ ಜೆ ಪಿಯವರು ಸುಮ್ಮನೆ ಹೇಳ್ತಾರೆ, ಅದೇ ಹೇಳ್ತಾರೆ, ಇದು ಹೇಳ್ತಾರೆ. ನಾನು ಎಷ್ಟೇ ಹೇಳಿದನಲ್ಲ, ಮಾಡಲಿ, ಇನ್ನು ಎನ್ಕ್ವೈರಿ ಮಾಡಿಸಿ. ಆರೋಪ ನಿಮ್ಮ ಇದರಲ್ಲೇ ಬಂದಿದೆ, ನಿಮ್ಮ ಪೇಪರ್ಸಲ್ಲೇ ಬಂದಿದೆ. ಈ ದುಂದು ವೆಚ್ಚದ ಬಗ್ಗೆ ನೀವೇನು ಬರೆದ್ರ ಸ್ಪೀಕರ್ ಆಫೀಸಿಗೆ ಇಷ್ಟ್ಯಾಕ್ ಮಾಡಿದಿರಿ, ವೈ ದಿಸ್ ಇಸ್ ಸ್ಪೆಂಟ್? ಈಗ ನಿಮ್ಮ ರೂಮಿಗೆ ಆಯ್ತು, ನಾನು ಬರಲಿಲ್ಲ ವೈಯಕ್ತಿಕವಾಗಿ. ನಾನು ಮಾತ್ರ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದ್ದೇನೆ, ನನಗೆ ಅಗತ್ಯ ಇಲ್ಲದ ವಸ್ತುಗಳನ್ನು ನೀವು ಯಾಕೆ ಇಡ್ತಾ ಇದ್ದೀರಾ ಅಂತ ಕೇಳಿದ್ದೇನೆ. ನಾವು ಇರುವುದಿಲ್ಲ ಅಲ್ಲಿ. ನಾನು ಒಂದು ದಿವಸ ನಾನು ಹೋಗುವಾಗ ಪಿ ಎ ನನ್ನ ಹೇಳ್ತಾನೆ, ಅವು ದೊಡ್ಡದೊಂದು ಚೇರ್ ಇಟ್ಟು ಹೋಗಿದ್ದಾರೆ ಸರ್ ಅಂತ. ಒಳಗೆ ಒಂದು ದೊಡ್ಡೊಂದು ಕುರ್ಚಿ ಇಟ್ಟು ಹೋಗಿದ್ದಾರೆ, ಫುಲ್ ಫೋಮ್ ಕೀಮ್ ಇಟ್ಸ್ ದೊಡ್ಡದಿದೆ. ನನ್ನ ಹತ್ರ ಆಲ್ರೆಡಿ ಒಂದು ಇದೆ ಸಿಟ್ಟಿಂಗ್ ಚೇರ್. ಅಗತ್ಯ ಇಲ್ಲ. ಕೇಳಿದ್ದಾನೆ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದೆ, ಯಾಕೆ ಹಾಕ್ತಾ ಇದ್ದೀರಿ? ಅದು ಉತ್ತರ ಇಲ್ಲ. ಇಲ್ಲ ಸರ್, ಅದು ನಮಗೆ ವ್ಯವಸ್ಥೆ ಉಂಟು ಅಂತ. ಬಂದ ಕೂಡಲೇ ಲಾಸ್ಟ್ ಅಸೆಂಬ್ಲಿ ಆದ ಟೈಮಲ್ಲಿ, ಅದಾದ್ಮೇಲೆ ಸ್ವಲ್ಪ ಬಂದದ. ಬಂದ ಕೂಡಲೇ ಸ್ಟಾರ್ಟ್ ಆಗಿದೆ. ಲಾಕರ್ಸ್ ಅಲ್ಲಿ ಈಗ ಹೊಸದಾಗಿ ಬಂದದ್ದಿದೆ, ಲಾಕರ್ಸು, ಸ್ಮಾರ್ಟ್ ಲಾಕು. ನಾವು ಇರುವುದಿಲ್ಲಲ್ಲ ಅಲ್ಲಿ. ನೋಡಿ, ಬೆಡ್ಶೀಟು ಅದೆಲ್ಲ ಉಂಟಲ್ಲ, ನಿರಂತರವಾಗಿ ನಾವು ಕೇಳಿದಾಗ ಅದೆಲ್ಲ ಕೆಲವು ಸತಿ ಆಗ್ತದೆ. ಡ್ಯಾಮೇಜ್ ಆಗಿದ್ರೆ ಚೇಂಜ್ ಮಾಡೋದು ಸರಿ ಇದೆ. ಅದು ಇದು ಎಲ್ಲ ಗಿಟನ್ ಎಲ್ಲ ಚೇಂಜ್ ಮಾಡ್ಬೇಕಂತ ದೊಡ್ಡ ರೀತಿಯಲ್ಲಿ ಬಂದು ನಾನು ಬಿಡಲಿಲ್ಲ. ಫಸ್ಟಿಗೆ ಪಿ ಹತ್ರ ಹೇಳಿದ್ರೆ ಅಗತ್ಯ ಇಲ್ಲದನ್ನು ಇಡಬೇಡ ಅಂತ ಹೇಳಿದೆ. ಅಗತ್ಯ ಇಲ್ಲ, ನನಗೆ ಅಗತ್ಯ ಇದ್ರೆ ನೋಡ್ತೇನೆ, ಪಬ್ಲಿಕ್ ಟ್ಯಾಕ್ಸ್ ಮನಿ ಅದು. ಮತ್ತೊಂದು ಸರಿ ಬರುವಾಗ ಅವನು ಹೇಳಿದ, ಸರ್ ಲಾಕ್ ಏನೋ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಫೋನಲ್ಲಿ. ನಾವು ರೂಮಿಗೆ ಹೋಗೋದು ಬೆಂಗಳೂರಿಗೆ ಹೋದರೆ ಮಾತ್ರ ಲಾಕ್ ಚೇಂಜ್ ಮಾಡ್ತಾ ಇದ್ದಾನೆ ಯೋಚನೆ ಮಾಡಿದ್ರೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ಬರುವಾಗ ಅದು ಎಲ್ಲಿ ಒಳಗಿದ್ದ ರೂಮಿಗೆ ಮತ್ತೊಂದು ಲಾಕರನ್ನು ಇಟ್ಟೋಗಿದ್ದಾರೆ, ಒಳಗೆ ಇಟ್ಟೋಗಿದ್ದಾರೆ. ನಾನು ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದೆ, ಯಾಕೆ ಅಂತ ಕೇಳಿದಾಗ, ಅದು ಇಲ್ಲ ಸರ್, ಎಲ್ಲರಿಗೂ ಬಂದಿದೆ, ಎಲ್ಲ ರೂಮಿಗೂ ತಂದು ಇಟ್ಟಿದ್ದಾರೆ, ಅದು ಸರ್ಕಾರದಿಂದನೇ, ಇದು ಸ್ಪೀಕರ್ ಆಫೀಸಿಂದ ಬಂದಿದೆ ಅಂತ ಹೇಳಿದ್ರು. ಮ್ಯಾಟ್ರ್ ಆಫ್ ಟೈಮಿಂಗ್. ನೀವು ವಾಟ್ ಯು ಆರ್ ಆಸ್ಕಿಂಗ್ ಇಸ್ ಮ್ಯಾಟ್ರ್ ಆಫ್ ಟೈಮಿಂಗ್. ನಿನ್ನೆ ಯಾಕೆ ಹೇಳಲಿಲ್ಲ? ಅಲ್ಲ, ನೋಟಿಸ್ ನಮ್ಗೆ ಬಂದಾಗ ಆಗಿದೆ, ಬಟ್ ಇದೆಲ್ಲ ಆರ್ ಟಿ ಐ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ. ಐ ಕಾಂಟ್ ರಿಮೆಂಬರ್ ಕರೆಕ್ಟಾಗಿ. ಒಂದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟಾಗಿ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬಂದಿದೆ ಅಂತ. ಅದು ನಿರಂತರವಾಗಿ ಬರ್ತಾ ಇದೆ. ಸೀಟ್ ಟೆಂಡರಿಂಗ್ ಪ್ರೋಸೆಸ್ ಆಗಲಿಲ್ಲ ಅಂತ ನಮ್ಮ ಟೆನ್ಷನ್. ನಾವು ಈಗ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಈ ಪ್ರೊಸೀಜರು ಇವರು ಟೆಂಡರ್ 4G ಎಕ್ಸಂಪ್ಷನ್ ಅಲ್ಲಿ ತಕೊಂಡು ಮಾಡಿದಾರಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಮಗೆ ಆರ್ ಟಿ ಐ ಹಾಕಿದಾಗ ಗೊತ್ತಾಯ್ತು, ಆರ್ ಟಿ ಐ ವ್ಯಾಪ್ತಿಗೆ ಬರುವುದಿಲ್ಲ ಇದು ಸ್ಪೀಕರ್ ಆಫೀಸ್. ಆರ್ ಟಿ ಐ ಹಾಕಿದ್ರೆ ನಮ್ಗೆ ಯಾವುದೇ ಉತ್ತರ ಸಿಕ್ಕುದಿಲ್ಲ. ಖರೀದಿಗೆ ಅಲ್ಲಲ್ಲ, ಹಿಂದಿನ ಉಂಟ ಇಲ್ಲೋ ನನಗೆ ಗೊತ್ತಿಲ್ಲ. 4G ಎಕ್ಸಂಪ್ಷನ್ ಇದಕ್ಕಿದೆ, ಯಾರು ಸಹ ಹಿಂದೆ ಆ ಟೈಪ್ ಮಾಡುವುದಿಲ್ಲ. ನಾನು ಅಷ್ಟು ಸ್ಟಡಿ ಮಾಡಲಿಲ್ಲ ಅದಕ್ಕೆ. 4G ಎಕ್ಸಂಪ್ಷನ್ ಅದು ತುರ್ತಾಗಿ ಅಲ್ಲ, ಇದು ತುರ್ತಿಲ್ಲಲ್ಲ, ಇದಕ್ಕೆ ತುರ್ತಿಲ್ಲ. ಈಗ 4G ಎಕ್ಸಂಪ್ಷನ್ ಮಳೆ ಹಾನಿ ಆದಂಥ ಸಂದರ್ಭದಲ್ಲಿ, ನೆರೆ ಬಂದಂಥ ಸಂದರ್ಭದಲ್ಲಿ 4G ಎಕ್ಸಂಪ್ಷನ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ದೊಡ್ಡ ಡ್ಯಾಮೇಜ್ ಆಗಿರ್ತದೆ, ಟೆಂಡರ್ ಪ್ರೋಸೆಸ್ ಆಗುವಾಗ ತುಂಬ ಲೇಟ್ ಆಗ್ತದೆ.
ಅದಕ್ಕೋಸ್ಕರ 4G ಎಕ್ಸಂಪ್ಷನ್ ತುರ್ತು. ದಟ್ ಇಸ್ ಎಕ್ಸಾಕ್ಟ್ ವರ್ಡ್. ನೀವು ಹೇಳೋದು ಸರಿ ಇದೆ. ತುರ್ತೇನಿದೆ ಇದರಲ್ಲಿ? ತುರ್ತೇ ಇಲ್ಲಲ್ಲ, ಏನು ತುರ್ತೇ ಇಲ್ಲ. ನಾನು ಹೋಗೋ ಕಾರಿದು ಸೀಟ್ ಕವರ್ ತುರ್ತೇನಿದೆ ಅದರಲ್ಲಿ? ಆರಾಮ್ಸೆ ಮಾಡ್ಬೋದಲ್ಲ. ಬಿಕಾಸ್ ದೂರು ಕೊಡಬೇಕಾಗ್ತದೆ, ರಾಜ್ಯಪಾಲರಿಗೆ ಕೊಡಬೇಕಾಗ್ತದೆ, ಸ್ಪೀಕರಿಗೆ ವಿಷಯದ ಕಾರಣ. ಅವರ ಸಿಟ್ಟಿಂಗ್ ನನ್ನ ಹತ್ರ ಕೇಳಿದರೆ, ಸ್ಪೀಕರ್ ಅವರಿಗೆ ಅಡ್ವೈಸರ್ ಅಂತ ಹೇಳಿದರೆ ಅವರೇ ಒಪ್ಕೊಳ್ಳಿ. ಯಾವುದಕ್ಕೆ? ಎನ್ಕ್ವೈರಿಗೆ. ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ. ಸಿಟ್ಟಿಂಗ್ ಜಡ್ಜ್ ಎಲ್ಲ ಎನ್ಕ್ವೈರಿ ಮಾಡಿಸಿದ್ರೆ ಗೊತ್ತಾಗ್ತಲ್ಲ. ಗವರ್ನರಿಗೆ ನಾವು ಬರೀತೇವೆ, ವಿ ಹ್ಯಾವ್ ಟು ಮೀಟ್ ಹಿಮ್ ಆ್ಯಂಡ್ ಸ್ಪೀಕ್ ಟು ಹಿಮ್. ಮಾತಾಡಬೇಕಷ್ಟೇ, ಮಾತಾಡ್ತೇವೆ, ಮಾತಾಡಲಿಕ್ಕಿದ್ದೇವೆ. ಅದೇನಾಗ್ತದೆ ನೋಡುವ. ಡ್ಯೂ ಪ್ರೋಸೆಸ್ ಇದೆ, ಲೀಗಲಿ ಏನೆಲ್ಲ ಮಾಡ್ಬೋದು ನಾವು ಮಾಡೇ ಮಾಡ್ತೇವೆ. ಇದರಿಂದ ಎಲ್ಲರೂ ಅದನ್ನೇ ಹೇಳ್ತಾರೆ. ಯಾಕಂದ್ರೆ ಇಟ್ ಈಸ್ ನಾಟ್ ಮೈ ಪ್ರಾಪರ್ಟಿ ಟು ಡಿನೈ ಇಟ್ ಆರ್ ಟೇಕ್ ಇಟ್. ಇದು ಗೌರ್ಮೆಂಟ್, ಇದು ಟ್ಯಾಕ್ಸ್ ಬೇರ್ಸ್ ಮನಿಯಿಂದ ತಗೊಂಡಂಥದ್ದು. ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳುದು, ಅವಶ್ಯಕತೆ ಇಲ್ಲ. ಅದರದ್ದು ಅವಶ್ಯಕತೆ ಇದೆಯಾ ಕೇಳುದು. ಭರತ್ ಶೆಟ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಪಕ್ಷದ ಉಪಶಾಸಕ, ಆಯ್ತಾ? ಉಪಶಾಸಕನಾಗಿ ಸಹ ಮತ್ತು ಪ್ರತಿಪಕ್ಷದಲ್ಲಿರುವಂತನಾಗಿ ಸಹ. ಮತ್ತು ಇವರೆಲ್ಲ ನಮಗೆ ಬುದ್ಧಿವಾದ ಹೇಳಿದವರು. ಯಾರು? ಖಾದರ್ ಅವರು. ಬುದ್ಧಿವಾದ ಹೇಳಿದವರಿಗೆ ಒಂದು ಕರೆಕ್ಟ್ ಉತ್ತರ ಕೊಡಬೇಕಾಗ್ತದೆ ಕೆಲವು ಟೈಮಲ್ಲಿ. ಅದು ಸಹ ಇದೆ, ತಪ್ಪಿಲ್ಲ, ಅದು ಸಹ ಇದೆ. ಮಾಡ್ತಾರೆ. ಎಸ್ ಆಗಿದೆ. ಇವತ್ತು ಈಗ ಟೋಟಲ್ ಒಟ್ಟಿಗೆ ಆಗ್ತಿರ್ಬೋದು. ಟೇಬಲ್ ಶಾಸಕರು ಟ್ರೈ ಮಾಡಬೇಕು, ಶಾಸಕರು ಆಗೋದಿಲ್ಲ ಅಂತ ಅಂದಿದ್ರು. ಅಂದ್ರೆ ನಮ್ಮ ಎಫರ್ಟ್ ಇಂದ ಆಗ್ತಾ ಇದೆ ಬಿಟ್ರೆ ಇದನ್ನ ನನಗೆ ಸರ್ಕಾರದಿಂದ ಅಂತ ಅಂತಿದ್ರು. ಅಂದ್ರೆ ಉಳಿದ ಶಾಸಕರು ಆ ರೀತಿ ಎಫರ್ಟ್ ಆಗ್ತಾ ಇಲ್ಲ ಅಂತ ಇದನ್ನು ಹೇಳಿದ್ರು. ಅಂದ್ರೆ ಅವರ ಪಾರ್ಟಿಯ ಶಾಸಕರು ಆಗ ಎಫರ್ಟ್ ಆಗ್ತಿಲ್ವಾ? ಅವರ ಪಾರ್ಟಿಯವರೇ ಜಾಸ್ತಿ ಬಂದು ನಮ್ಮ ಹತ್ರ ಹೇಳೋದು, ಏನಾದರೂ ಮಾಡಿ ಮಾರೆ, ಸ್ವಲ್ಪ ಏನಾದರೂ ಗಲಾಟೆ ಮಾಡಿ, ನಿಮ್ಗೆ 5 ಸಿಕ್ಕಿದ್ರೆ ನಮ್ಗೆ 10 ಆದರೂ ಸಿಕ್ಬೋದು ನಮ್ಮ ಏರಿಯಾಕ್ಕೆ ಅಂತ ಅವ್ರ ಪಾರ್ಟಿಯವರೇ ಹೇಳೋದು. ಯಾರು? ನಿಮ್ಮ ಪೇಪರಲ್ಲಿ ಬಂದಿದೆ. ಸಿ, ನಾವೆಲ್ಲರೂ ಪಬ್ಲಿಕ್ ಡೊಮೇನಲ್ಲಿ ಇರುವಂಥವ್ರು, ರಾಜಕಾರಣಿಗಳು. ಪಬ್ಲಿಕ್ ಡೊಮೇನಲ್ಲಿ ಈ ರೀತಿಯ ವಿಷಯಗಳು ಬಂದಾಗ ಅಡ್ವಾಣಿ ಅಂತವರು ರಿಸೈನ್ ಮಾಡಿ ಅವ್ರಿಗೆ ಹೋಗಿದ್ರು. ಆಮೇಲೆ ಸರಿಯಾದ ನಂತರ ಒಂದು ಬಂದರು. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇವ್ರ ಹತ್ರ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಎನ್ಕ್ವೈರಿ ಆದರೂ ಹಾಕಿ. ನಿಮ್ಗೆ ಇದೆಲ್ಲ ಕ್ವಶನ್ ಇದೆಲ್ಲ ಉತ್ತರ ಕೊಡಿ. ಎಮರ್ಜೆನ್ಸಿ ಏನಿತ್ತು ನಿಮಗೆ 4G ಎಕ್ಸಾಮ್ಷನ್ ತೊಗೊಳ್ಲಿಕ್ಕೆ? ಅದಕ್ಕೆಲ್ಲ ಉತ್ತರ ಕೊಡಿ ಅಲ್ಲ ನೀವು. ದುಂದು ವೆಚ್ಚ ಆಗಿದೆ ಅನ್ನೋದು ಹೇಳೋದು ನಮ್ಮ ಕಂಟೆನ್ಷನ್ನು. ಹೌದು, ಚೂರು ಬರಲಿಲ್ಲ, ಏನು ಅದ್ರ ವಿಷಯದಲ್ಲೇ ಇಲ್ಲ. ಈಗ ಅಲ್ಲಿ ನೀವು ಬರಬೇಡಿ, ಕಾಂಟ್ರಾಕ್ಟರ್ನ ಕಳಿಸಿ ಹೇಳ್ತಾರೆ. ಅದು ಅವ್ರು ಹೋಗ್ತಾ ಇಲ್ಲ, ಅಲ್ಲಿ ಆಗ್ತಾ ಇಲ್ಲ. ಯಾರಿಗೆ ಸರ್ ಆಫ್ ದ ರೆಕಾರ್ಡ್ ಹೇಳಿದ್ದು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರಿಗೆ ಸಹ ಎಷ್ಟವರೆಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಮೈನಾರಿಟಿ ಫಂಡು ರಿಲೀಸ್ ಆಗಿದೆ. ಮೈನಾರಿಟಿ ಫಂಡ್ ಕೆಲವು ಕಡೆ ರಿಲೀಸ್ ಆಗಿದೆ. ಅದರ 30-40% ಬರ್ತದೆ. ಅದೆಲ್ಲ ಒಂದು ಪ್ರೊಸೀಜರ್ ಇದೆ, ಅದ್ರ ಬಗ್ಗೆ ರಿಲೀಸ್ ಆಗಿದೆ. ಪಂಚಾಯತ್ ರಾಜ್ ಮತ್ತು ಇದರ ಕೊಟ್ಟದ್ದು ವರ್ಕ್ ಲಿಸ್ಟ್ ಎಲ್ಲ ಹೋಗಿದೆ, ಅಪ್ರೂವಲ್ ಆಗಿದೆ. ಇದು 1 ವರ್ಷ ಆಗ್ತಾ ಬಂತು, ಈಗ ಇನ್ನೂ ರಿಲೀಸ್ ಆಗಲಿಲ್ಲ. ಮುಖ್ಯಮಂತ್ರಿಯವರು ಮೊನ್ನೆ 25 ಏನು ಹೇಳಿದರು, ಅದು ಸಹ ಪ್ರೊಸೆಸ್ ಆಗಿದೆ. ಅದು ತೋರ್ತಾ ಇಲ್ಲ ಎಲ್ಲಿ ಸಹ, ಯಾರಿಗೆ ಸಹ. ಹಿಂದಿದೆ ಬರಲಿಲ್ಲ ಇನ್ನೂ ಸಹ. ಸ್ಪೀಕರ್ ರೂಮಿಗೆ ಇರ್ಬೋದು, ಸ್ಪೀಕರ್ ಕೊಠಡಿಗೆ, ಕ್ಷೇತ್ರಕ್ಕೆ ಗೊತ್ತಿಲ್ಲ, ಬಂದಿರ್ಬೋದು. ಅವ್ರು ಎಲ್ಲದು ಇದ್ದದ್ದೆಲ್ಲ ನಮ್ಮದೆಲ್ಲ ಮೈನಸ್ ಮಾಡಿ ಅವರು ತಗೊಂಡಿದ್ದಾರೆ, ಏನೋ ಗೊತ್ತಿಲ್ಲ, ಅದರ ವಿಷಯ ಗೊತ್ತಿಲ್ಲ. ಅವರು ಅದೆಲ್ಲ ಹೇಳ್ತಾ ಇದ್ದಾರೆ, ತೋರ್ತಾ ಇಲ್ಲ ಅಲ್ಲ. ನಥಿಂಗ್ ಇಸ್ ಸೀನ್. ಎಲ್ಲದು ಪೇಪರಲ್ಲಿ ಇದೆ, ಎಲ್ಲದು ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ. ಫಿಸಿಕಲಿ ನಥಿಂಗ್ ಇಸ್ ವಿಸಿಬಲ್. ವಿಸಿಬಿಲಿಟಿ ಇಲ್ಲ ಅಲ್ಲ ಡೆವಲಪ್ಮೆಂಟ್. ಇದು ಸಾಧಾರಣ ದಕ್ಷಿಣ ಮತ್ತು ನಮ್ಮ ಕ್ಷೇತ್ರದಲ್ಲಿ
ನಾವು ನಮ್ಮ ಮೊದಲ ಟರ್ಮಿನಲ್ಲಿ ಸಾಧಾರಣ ಮೇಜರ್ ರೋಡ್ಸು ಮೇಜರ್ ಇದನ್ನು ಮಾಡಿದ ಕಾರಣ ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ. ಆದರೂ ಸಹ ಡೆವಲಪ್ಮೆಂಟ್ ಇನ್ನೂ ಸಹ ಹೊಸ ಹೊಸ ಜಾಗ ಬರ್ತಾ ಇದೆ, ಹೊಸ ಹೊಸ ಕಡೆ ಮನೆಗಳಾಗ್ತಾ ಇದೆ. ಅಲ್ಲೆಲ್ಲ ನಮ್ಗೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಂದರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. SHDP CRF ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಕಳಿಸ್ತದೆ. CRF ಫಂಡು ಅದು ಬಂದಿದೆ, CRF ಇಂದ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡುವಂಥದ್ದು ಅದರಿಂದ ಬಂದಿದೆ. PWD ಇಂದ ಹಿಂದೆ 15-20 ಕೋಟಿ ಕೊಡ್ತಾಯಿದ್ರು. ಈ ಸತಿ ನಮಗೆ BJP MLAಗಳಿಗೆ 6, ಅವರಿಗೆ ಸ್ವಲ್ಪ 12 ಏನೋ ಕೊಟ್ಟಿರಬೇಕು. ಅದು ಸಹ ಫಂಡ್ ಇಲ್ಲ. ಆದರೂ ಅದರ ಆರ್ಡರ್ಸ್ ಇದ್ದ ಕಾರಣ, PW ಆದ ಕಾರಣ ಕಾಂಟ್ರಾಕ್ಟರ್ಸು ಕೆಲವು ಕಡೆ ಮಾಡಿದ್ದಾರೆ. ಬಿಕಾಸ್ ಅದು ಎಸೆಟ್ಟನ್ನು, ಅವರ ಎಸೆಟ್ ಏನಿರ್ತದೆ PWDದು, ಅದನ್ನು ಅವರು ಡೆವಲಪ್ಮೆಂಟ್ ಮಾಡಲೇಬೇಕಾಗ್ತದೆ, ಹಾಳಾಗ್ತದೆ. ಇಲ್ಲದಿದ್ದರೆ ಅದು ಆಗ್ತಾಯಿದೆ. ಅದು ಅರ್ಧ PW ಇಂದ ಹಿಂದೆ ಸಿಕ್ಕುವಷ್ಟು ಏನೂ ಸಿಗ್ತಾ ಇಲ್ಲ. ಪಂಚಾಯತ್ ರಾಜು ಎಲ್ಲರಿಗೂ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ ಅದು ಯಾವುದು ಸಹ ಇನ್ನೂ ಸಹ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇಲ್ಲ. 10 ಹೇಳಿದರೆ 3 ಕೊಡ್ತಾರೆ ಕೆಲವು ಸರಿ, ಆ ಟೈಪಲ್ಲಿದೆ. ವರ್ಕ್ ಎಲ್ಲ ಫುಲ್ ಹೋಗಿರ್ತದೆ. ವಾಟ್ ಎವರ್, ಅದು ಬೇರೆಯೇ ವಿಷಯ. ಈ ವಿಷಯದಲ್ಲಿ ನಮ್ಮ ಸ್ಟ್ಯಾಂಡು ಬೇರೇನುಂಟ ಅನ್ನುವಂಥದ್ದು ತೋರಿಸಿಕೊಟ್ಟಂಥ ಕೀರ್ತಿ ಸ್ಪೀಕರ್ ಸಾಹೇಬರಿಗೆ, UT ಖಾದರ್ ಅವರಿಗೆ, ಹೆಸರು ಹೇಳ್ತಾ ಇದ್ದೇನೆ, ಅವರಾಗ ಡೌಟ್ ಇತ್ತು, UT ಖಾದರ್ ಮೇಲೆ ಬಂದಿದೆ. ಇದನ್ನು ಸರಿ ಮಾಡಿಸ್ಕೊಳ್ಳುವ ಪ್ರಯತ್ನ ಮಾಡೋದಾದರೆ ಅವರು ಇದರ ಬಗ್ಗೆ ಸೆಟ್ಟಿಂಗ್ ಜಡ್ಜಿನ ಮೂಲಕ ತನಿಖೆಯನ್ನು ಮಾಡಿಸ್ಬೇಕು ಸರ್ಕಾರ. ಯಾರು ಹೇಳಿದ್ರು ಮುಗೀತಾ ಅಂತ? ಅವರ ಆಸೆಯಲ್ಲಿರ್ಬೋದು. ಸರ್ಕಾರ ಏನು ಮಾಡಿದ್ರೆ ಗೊತ್ತಾ? ಸರ್ಕಾರನೇ ಚೇಂಜ್ ಆಗ್ಬೋದು. ಯಾರಿಗೂ ಅಲ್ಲ, ಅನುಕೂಲ ಮಾಡೋದು ರಿಕ್ವೈರ್ಮೆಂಟ್ ಇದ್ದಾಗ. ಸುಮ್ಮನೆ ನಾನು ವಾರಕ್ಕೆ ಒಂದ್ಸತಿ ನನ್ನ ಕಾರಿನ ಅಲ್ಲಿರೋ ಕಾರ್ ಸೀಟೆಲ್ಲ ಕವರ್ ಚೇಂಜ್ ಮಾಡಿ ಬಿಟ್ಟಿದ್ದಾರೆ.